ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ಹ್ಯಾಪಿ ನ್ಯೂ ಇಯರ್ 2026 ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 2026 ಹೊಸ ವರ್ಷ ಫಲ ಯಾವ ಥರ ಇದೆಯೇ ಅಂತ ಈ ಕರ್ಕಾಟಕ ರಾಶಿನವರು ಕಾಯ್ತಾ ಇರ್ಬೋದು. ಈ ಕರ್ಕಾಟಕ ರಾಶಿನವ್ರಿಗೆ ಈ ವರ್ಷ 2026 ಎರಡು ಥರ ಪ್ಲಾನ್ ಅನ್ಕೋಬಹುದು, ಎರಡು ಥರ ಫಲಾನು ಅನ್ಕೋಬಹುದು. ಯಾವ ಥರ? ಗುರುಗ್ರಹ ಇವಾಗ 12ನೇ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಇದ್ದಾರೆ. ಜೂನ್ ತಿಂಗಳು 1ನೇ ತಾರೀಕಿನಿಂದ ಕರ್ಕಾಟಕ ರಾಶಿ ಅಂದರೆ ಜನ್ಮ ರಾಶಿಗೆ ಈ ಗುರು ಸಂಚಾರ ಆಗ್ತದೆ. ಅದೇ ತರ ಶನಿ ಮಹಾತ್ಮ ಇವಾಗ ಭಾಗ್ಯ ಸ್ಥಾನದಲ್ಲಿ ಇದ್ದಾರೆ. ಸೊ ಅವ್ರು ಈ ವರ್ಷ ಫುಲ್ಲ ಅಲ್ಲಿ ಇರ್ತಾರೆ, ಏನು ಚೇಂಜಸ್ ಅಲ್ಲ. ರಾಹು ಮತ್ತು ಕೇತು 8ನೇ ಸ್ಥಾನದಲ್ಲಿ ಇರ್ತಾರೆ. ಡಿಸೆಂಬರ್ ಆದಮೇಲೆ 7ನೇ ಸ್ಥಾನಕ್ಕೆ ಬರ್ತಾರೆ. ಸೊ ಈ 2026 ರಾಹು ಕೇತು ಅಷ್ಟೊಂದು ಚೇಂಜಸ್ ಕೊಡೋದಿಲ್ಲ. ಸೊ ಮೇಜರ್ ಚೇಂಜಸ್ ಯಾವ್ದಿರ್ತವೆ? ಈ ಗುರು ಕರಗನೆ. ಈ ಗುರು ಏನಪ್ಪಾ ಅಂದ್ರೆ 12ನೇ ವರ್ಷಕ್ಕೆ ಒಂದ್ಸರಿ ಈ ರಾಶಿನಲ್ಲಿ ಉಚ್ಚ ಫಲ, ಉಚ್ಚ ಪೊಸಿಷನ್ ತಗೊಳ್ತಾ ಇದ್ದಾರೆ. ಕರ್ಕಾಟಕ ರಾಶಿನಲ್ಲಿ ಗುರುಗ್ರಹ ಉಚ್ಚ ಸ್ಥಾನದಲ್ಲಿ ಉಚ್ಚ ಪವರ್ ತಗೊಳ್ಳೋದು ಈ 12 ವರ್ಷಕ್ಕೊಂದು ಟೈಮ್ನಲ್ಲಿ ಬರೋ ವಿಷಯ. ಆದ್ರೆ ಜನ್ಮ ರಾಶಿಗೆ ಬರುತ್ತಲ್ಲ ಸರ್ ಅಂತ ಭಯ ಬೀಳ್ತೀರಿ. ತುಂಬಾ ಆಸ್ಟ್ರಾಲಜಿ ಹೇಳಿರ್ಬೋದು. ಹೌದು, ಜನ್ಮದಲ್ಲಿ ಗುರು ಇರೋದು ಸ್ವಲ್ಪ ತೊಂದರೆಗಳು ಇರುತ್ತವೆ, ಅದೇ ತರ ಸ್ವಲ್ಪ ಒಳ್ಳೆಯ ವಿಷಯನೂ ಇರುತ್ತವೆ. ಅಪ್ ಟು ಮೇ ಎಂಡ್, ಜೂನ್ ವರೆಗೂ ಯಾವ ತರ ಫಲ ಇರ್ತವೆ ಅಂದ್ರೆ 12ನೇ ಸ್ಥಾನದಲ್ಲಿ ಗುರು ಇರೋದು, ಭಾಗ್ಯ ಸ್ಥಾನದಲ್ಲಿ ಶನಿ ಇರೋದು ಏನ್ ಫಲ ಕೊಡ್ತಾ ಇರ್ಬೋದು ಅಂದ್ರೆ, ಇಷ್ಟು ದಿವಸ ನಾವು ಮನೆ ತಗೋಬೇಕು ಸರ್, ಕಾರ್ ತಗೋಬೇಕು, ಒಳ್ಳೆ ಪ್ರಾಪರ್ಟಿ ತಗೋಬೇಕು ಅಂತ ಪ್ಲಾನ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀರಿ ನೋಡಿ. ಈ ಜೂನ್ ತಿಂಗಳಿಗೆ ಒಳಗಡೆ ತಗೊಳ್ಳಿ, ಒಳ್ಳೆ ಪೊಸಿಷನ್ ಬರುತ್ತೆ. ಅದು ನೆಕ್ಸ್ಟ್ ಅಂತ ಜೂನ್ ಆದ್ಮೇಲೆ ನೀವು ಯಾವ ಪ್ರಾಪರ್ಟಿ ಇವಾಗ ತಗೊಳ್ತಿರೋ ಅದು ಒಳ್ಳೆ ವ್ಯಾಲ್ಯೂ ಬರುತ್ತೆ. ಯಾವುದೋ ಸೈಟ್ ತಗೊಂಡಿರ್ತೀರಾ, ಅದು ನೋಡಿ ಜೂನ್ ತಿಂಗಳಾದ್ಮೇಲೆ ಆ ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಚೆನ್ನಾಗಿರ್ತವೆ. ಅದೇ ತರ ಒಡವೆ ತಗೋಬೇಕು ಸರ್ ಅಂದ್ರೆ ತಗೊಳ್ಳಿ, ಗೋಲ್ಡ್ ಇನ್ವೆಸ್ಟ್ ಮಾಡಿ, ಅದು ಉಚ್ಚ ಸ್ಥಾನ ಗುರು ಆಗುವಾಗ ನಿಮ್ಗೆ ಒಳ್ಳೆ ಲಾಭ ಪಡ್ಕೊತೀರಿ. ಸೊ ಇಂಥ ವಿಷಯ ಪಾಸಿಟಿವ್ ಆಗಿ ಜೂನ್ ತಿಂಗಳವರೆಗೆ ಕರ್ಕಾಟಕ ರಾಶಿ ಪ್ಲಾನ್ ಮಾಡ್ಕೊಂಡ್ರೆ ಒಳ್ಳೆ ಟೈಮ್. ಆಲ್ರೆಡಿ ನೀವು ಮಾಡಿರ್ತೀರಾ, ಸ್ವಲ್ಪ ಜನ ಒಂಥರ ಕನ್ಫ್ಯೂಷನ್ ಅಲ್ಲಿ ಮಾಡುವ ಬೇಡವಾ ಅಂತ ಅನ್ಕೊಂಡಿರ್ತೀರಾ. ಈ ಟೈಮ್ ಮಾಡಿ, ಮಿಸ್ ಮಾಡಕ್ ಹೋಗ್ಬೇಡಿ. ಸೈಟ್ ತಗೊಂಡಿದ್ದೀನಿ, ಮನೆ ಕಟ್ಟಕ್ಕಾಗಿಲ್ಲ, ಲೋನ್ ತಗೊಂಡ್ರೆ ತಗೊಳ್ಳಿ. ಅದೇ ಅಪಾರ್ಟ್ಮೆಂಟ್ ತಗೊಳ್ಳೋರು ಬೇಗ ಇಮಿಡಿಯೇಟ್ ಆಗಿ ಇನ್ವೆಸ್ಟ್ ಮಾಡಿ ಮನೆ ತಗೊಂಡು ಕೆರೆ ಮುಂದೆ ಹೋಗಿ, ಡಿಲೇ ಮಾಡಕ್ ಹೋಗ್ಬೇಡಿ. ಯಾವ ಮನೆ ಕಟ್ಟಿದ್ರೆ ಅಪ್ರೂವಲ್ ತಗೊಳ್ಳಿ. ಅಪಾರ್ಟ್ಮೆಂಟ್ ತಗೊಳ್ಳೋದನ್ನ ಅಪ್ರೂವಲ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಬಿಟ್ಟು ತಗೊಳ್ಳಿ, ಯಾಕಂದ್ರೆ ಆಮೇಲೆ ತೊಂದರೆ ಕೊಡ್ತದೆ. ಅದಕ್ಕೆ ಅಲರ್ಟ್ ಹೇಳ್ತೀನಿ. ನಮ್ಗೆ ಲ್ಯಾಂಡ್ ಪ್ರಾಬ್ಲಮ್ ಇದೆಯಾ ಸರ್, ಕೇಸಲ್ಲಿ ಇದೆಯಾ, ಊರಲ್ಲಿ ಸಿಟಿನಲ್ಲಿ ಇದೆಯಾ ಅಂತಾರೆ ಮಾತಲ್ಲಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ, ಬೇರೆ ತರ ಡೀಲ್ ಮಾಡಕ್ಕೆ ಹೋಗ್ಬೇಡಿ. ದೊಡ್ಡನ ಚಿಕ್ಕಪ್ಪ ಯಾರ ಇದ್ರೆ ಅವ್ರಿಗೆ ಸಪೋರ್ಟ್ ಜಾಸ್ತಿ ಇರ್ತವೆ. ಅದೇ ತರ ಕಾಸ್ಟ್ಲಿ ಪ್ರಾಡಕ್ಟ್ ತಗೊಳ್ಳೋಕೆ ಚಾನ್ಸಸ್ ಚೆನ್ನಾಗಿರ್ತವೆ. ಪ್ಲಾನ್ ಮಾಡಿ, ಚಾನ್ಸಸ್ ಈ ಟೈಮಲ್ಲಿ ಆಗಿ ಬರ್ತವೆ. ಬಟ್ ಈ ಗಾಡಿ ವಿಷಯದಲ್ಲಿ ಅವಾಗ ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಕೊಡುತ್ತವೆ. 2 ವೀಲರ್ ಆಗಲಿ 4 ವೀಲರ್ ಆಗಲಿ ತೊಂದರೆಗಳು ಕೊಡೋ ಚಾನ್ಸಸ್ ಜಾಸ್ತಿ ಇರ್ತವೆ. ರಾತ್ರಿಯಲ್ಲಿ ಪ್ರಯಾಣ ಮಾಡೋದು ಅವಾಯ್ಡ್ ಮಾಡಿ. ಅದೇ ತರ ಅಮ್ಮ ಏನೋ ತೊಂದರೆ ಬಂದ್ರೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಬರ್ಬೋದು. ಅದೇ ತರ ತಂದೆಗೂ ಮೆಡಿಕಲ್ ಎಕ್ಸ್ಪೆನ್ಸಸ್ ಬರ್ಬೋದು. ಸೊ ಈ ವಿಷಯದಲ್ಲಿ ಈ ಕರ್ಕಾಟಕ ರಾಶಿನವರು ಕೇರ್ಫುಲ್ ಇರೋ ವಿಷಯ. ಚಿಕ್ಕ ಸ್ವಲ್ಪ ಸರ್ಜರಿಗಳು ಬರೋ ಚಾನ್ಸಸ್ ಇರುತ್ತವೆ. ಫಾರಿನ್ ಹೋಗಕ್ಕಾಗಿಲ್ಲ, ಪ್ರಯತ್ನ ಮಾಡಿ, ವಿಸಾ ಸಿಗ್ಬೋದು, ಫಾರಿನ್ ಟ್ರಾವೆಲ್ ಮಾಡಬಹುದು. ಜೂನ್ 1ನೇ ತಾರೀಕು ಆದ್ಮೇಲೆ ಏನಪ್ಪ ಆಗ್ಬೋದು? ಅಣ್ಣ ತಮ್ಮರ ವಿಷಯದಲ್ಲಿ ಸ್ವಲ್ಪ ಮಾತು ಕಂಟ್ರೋಲ್ ಇರಬೇಕು. ಮಾತಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಚಾನ್ಸಸ್ ಜಾಸ್ತಿ ಇರ್ತವೆ. ಬಟ್ ಹೆಲ್ತ್ ವಿಷಯದಲ್ಲಿ ಕೇರ್ಫುಲ್ ಇರ್ಬೇಕು. ಈ ಶುಗರ್ ಆಮೇಲೆ BP ಇರೋರು ಆವಾಗ ಚೆಕ್ ಮಾಡ್ಕೊಳ್ಳೋದು ಉತ್ತಮ. ಸ್ವಲ್ಪ ವೇರಿಯೇಷನ್ ಜಾಸ್ತಿ ಬರುತ್ತೆ ಈ ಕರ್ಕಾಟಕ ರಾಶಿನವ್ರಿಗೆ. ಟಾಪ್ ಲೆವೆಲ್ VIP ಯಾರಾದ್ರು ಫ್ರೆಂಡ್ಸ್ ಮಾಡ್ಕೊಳ್ಳೋದು ಉತ್ತಮ. ಅವ್ರ ಮೂಲವಾಗಿ ಒಳ್ಳೆ ಫಲ ಸಿಗ್ತವೆ. ಏನ್ ಬೇಕಾದ್ರೂ ಒಂದು ಹೆಲ್ತ್ ತಗೋಬಹುದು. ಕೋರ್ಟ್ ವಿಷಯದಲ್ಲಿ ಮುಂದುವರೆದ್ರೆ ನಿಮ್ಗೆ ಆ ಕೋರ್ಟ್ ವಿಷಯ ಪಾಸಿಟಿವ್ ನಡೀತದೆ. ಮದುವೆ ಕಾಯ್ತಿರೋರ್ಗೆ ಈಗ ಮದುವೆಗೆ ಡಿಸಿಷನ್ ತಗೊಳ್ಳೋ ಚಾನ್ಸ್ ಬರುತ್ತೆ. ಒಳ್ಳೆ ಮದುವೆ ಆಗೋ ಚಾನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ, ಮುಂದುವರಿಸಬಹುದು. ಕಾಲೇಜ್ ಹುಡುಗರು ಇರ್ತಾರೆ, ಓದೋ ವಿಷಯದಲ್ಲಿ ಸ್ವಲ್ಪ 1 ಸಾರಿ 4 ಸಾರಿ ಓದ್ಬೇಕು, ಮರ್ತ್ ಬಿಡ್ತಾರ. ಸೊ ಅದಕ್ಕೆ ಪ್ರಾಕ್ಟೀಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಪ್ರಾಕ್ಟೀಸ್ ಮಾಡಿದ್ರೆ ವಿನ್ ಆಗ್ಬೋದು, ಇಲ್ಲ ಅಂದ್ರೆ ತೊಂದರೆ ಫೇಸ್ ಮಾಡ್ತೀರಾ. ದುಡ್ಡು ಬರ್ಬೇಕು ಸರ್, ತುಂಬಾ ದಿವಸ ಕಾಯ್ತಾ ಇದೀನಿ, ಬರ್ತದೆ.
ಬಟ್ ಆದರೆ ಸ್ವಲ್ಪ ಹುಷಾರಾಗಿರ್ಬೇಕು, ಹುಷಾರ ಹ್ಯಾಂಡಲ್ ಮಾಡಬೇಕು. ಈ ಫಾರಿನ್ ಎಕ್ಸ್ಪೋರ್ಟ್ ಇಂಪೋರ್ಟ್, ಆಮೇಲೆ MNC ಕಂಪನಿಲಿ ಏನೋ ಡೀಲ್ ಇರ್ತಾರೆ, ಕಾಂಟ್ರಾಕ್ಟ್ ಮತ್ತೆ ಯಾವ್ದಾದ್ರು ಬಿಸ್ನೆಸ್ ಮಾಡೋಕೆ ಶುರು ಮಾಡ್ತಾರೆ ನೋಡಿ, ಅದೆಲ್ಲ ಒಳ್ಳೆ ಟೈಮ್, ಪ್ಲಾನ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ವಿಷಯದಲ್ಲಿ ಇರೋರಿಗೆ ಒಳ್ಳೆ ಟೈಮ್, ಒಳ್ಳೆ ಲಾಭ ಮಾಡ್ತಾರೆ. ಈ ಬಿಸ್ನೆಸ್ ಯಾರು ಮಾಡ್ತಾರೋ ಅವ್ರಿಗೆಲ್ಲ. ಅದೇ ತರ ಕೆಲಸದಲ್ಲಿ ಯಾರು ಇರ್ತಾರೆ, ಜಾಬ್ ಅಲ್ಲಿ ಇರೋರಿಗೆ ಒಳ್ಳೆ ಪ್ರಮೋಷನ್ ಬರ್ತಾರೆ, ರೆಕಗ್ನೇಷನ್ ಬರ್ತದೆ, ಸ್ವಲ್ಪ ಮುಂದುವರ್ಸ್ಕೋಬಹುದು. ಇಷ್ಟು ದಿವಸ ಮರ್ಯಾದೆ ಇಲ್ಲ ಸರ್ ಅಂತ ಯಾರು ಅನ್ಕೊಂಡಿದ್ದೀರೋ ಅದೆಲ್ಲ ವಾಪಸ್ ಬರುತ್ತೆ, ಏನು ತೊಂದರೆ ಇಲ್ಲ. ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಹೈಯರ್ ಅಥಾರಿಟಿ ಬಾಸ್ಗಳಿರ್ತಾರೆ ನೋಡಿ, ಅದೇ ತರ ನಿಮ್ಗೆ ರೆಕಗ್ನೈಸ್ ಮಾಡಿಕೊಂಡು ಮುಂದುವರಿಸ್ತಾರೆ. ಬಟ್ ಕೆಲಸದ ವಿಷಯದಲ್ಲಿ ಕೇರ್ಫುಲ್ ಆಗಿರ್ಬೇಕು, ಸ್ವಲ್ಪ ಲೇಜಿನೆಸ್ ಬೇಡ. ನಿಮ್ಮ ಹಾರ್ಡ್ ವರ್ಕ್ ವಿಲ್ ಬಿ ಅಪ್ರಿಷಿಯೇಟೆಡ್ ಬೈ ಯುವರ್ ಬಾಸ್. ಸೊ ಈ ಕರ್ನಾಟಕ ರಾಶಿನವ್ರಿಗೆ ಇಂಥ ವಿಷಯ ಪಾಸಿಟಿವ್ ಇರ್ತವೆ, ನೆಗೆಟಿವ್ ಇರ್ತವೆ. 6 ಮಂತ್ ಪ್ಲಾನ್ ಮಾಡ್ಕೊಳ್ಳಿ, ಬಟ್ ಡೋಂಟ್ ಮಿಸ್ ದ ಬಸ್. ಆಲ್ ದಿ ಬೆಸ್ಟ್. ನಮ್ಮ ಚಾನಲ್ ಸ್ವಲ್ಪ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆಯದಾಗ್ತದೆ. ನಮಸ್ಕಾರ.